ಮತ್ತೆ ಮೀಡಿಯಾದವರಿಗೆ ನಾನು ಅಭಿನಂದನೆ ಹೇಳ್ಬೇಕಾಗ್ತದೆ. ಇದಕ್ಕೆಲ್ಲ ಪ್ರೋತ್ಸಾಹ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಪತ್ರಿಕೆಯವರು. ಯಾಕಂದ್ರೆ ಪತ್ರಿಕೆ ಮತ್ತೆ ಮಾಧ್ಯಮದವರು ನಾನು ಅವತ್ತು ಪ್ರೆಸ್ ಮೀಟ್ ಮಾಡಿದ್ನ ಬಿಂಬಿಸ್ಲಿಲ್ಲ ಅಂದಿದ್ರೆ ಎಷ್ಟೋ ಜನಕ್ಕೆ ಇದು ಲಾಸ್ ಆಗ್ತಾ ಇತ್ತು. ಅದರಿಂದ ನಮ್ಮ ಮೈಸೂರು ಜಿಲ್ಲೆಯ ಪತ್ರಕರ್ತರ ಭವನದ ಎಲ್ಲ ಪತ್ರಿಕೆ ಮಾಧ್ಯಮದವರು ಮತ್ತೆ ದೃಶ್ಯ ಮಾಧ್ಯಮದವರಿಗೆ ಮೊದಲು ಧನ್ಯವಾದ ಹೇಳ್ತೀನಿ. ಅದಾದ್ಮೇಲೆ ಬಂದಿರುವಂತ ಪಾರ್ಟಿಸಿಪೇಷನ್ ಎಲ್ಲರಿಗೂ ಮನಸ್ಸು ತೃಪ್ತಿಯಾಗಿ ಮಾಹಿತಿ ಸಿಗ್ತಾ ಇದೆ. ಅದರಿಂದ ಕಾರ್ಯಕ್ರಮ ಅಂತೂ ತುಂಬಾ ಯಶಸ್ಸಾಗಿದೆ. ಯಶಸ್ಸಿಗಿಂತ ಇವತ್ತು ಅವ್ರಿಗೆ ಗೊತ್ತಾಗಿದೆ ನಾವು ಯಾಕೆ ಸೆಂಟ್ರಲ್ ಗೌರ್ಮೆಂಟ್ PSUsಗೆ ಟೆಂಡರ್ ಮಾಡಬಾರ್ದು, ಸಪ್ಲೈ ಮಾಡಬಾರ್ದು, ಇಷ್ಟೆಲ್ಲ ಪೊಟೆನ್ಶಿಯಲ್ ಇದ್ರು ನಾವು ಯಾಕೆ ಅದ್ರ ಮುಂದೆ ಬರಬಾರ್ದು ಅಂತ ಅನ್ಕೊಂಡಿದ್ರು. ಇವತ್ತು ಅವರಿಗೆ ಪರಿಪೂರ್ಣವಾದ ಪ್ರತಿಯೊಂದು PSUsಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಜಿಲ್ಲಾ ಕೈಗಾರಿಕಾ ಕೇಂದ್ರದವ್ರಿಗೆ ಅಭಿನಂದನೆ ಸಲ್ಲಿಸಬೇಕು, ಲೀಡ್ ಬ್ಯಾಂಕ್ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದಾರೆ. ಇದರಿಂದ ಏನಾಗ್ತದೆ, ಬಂದಂತವ್ರಿಗೆ ನಿರೀಕ್ಷೆ ಏನು, ನನ್ಗೇನ್ ಮಾಹಿತಿ ಸಿಗುತ್ತೆ, ಇಲ್ಲಿ ಏನ್ ನನಗೆ ಬೆನಿಫಿಟ್ ಏನು, ಇವತ್ತೊಂದಿನದ್ದು ನನ್ನ ಸಮಯ ಹಾಳಿ ಸಮಯನ ಕಳೆದು ಬರ್ತಾ ಇದ್ದೀನಲ್ಲ, ಇದರಿಂದ ನನ್ಗೆ ಏನು ಮಾಹಿತಿ ಸಿಗುತ್ತೆ ಅನ್ನೋದು ಗೊಂದಲದಲ್ಲಿದ್ರು ಆಗ್ತಾ ಇದೆ. ಬಟ್ ಇದಕ್ಕೆಲ್ಲ ಮೂಲ ಕಾರಣ ನೀವೇ ಜನ. ಅದ್ರಲ್ಲೂ ನೀವು ನಮ್ಮನ್ನ ಬಿಂಬಿಸೋದ್ರಿಂದನೇ ಸುಧಾ ಈ ಮಾಹಿತಿ ಸಿಗ್ತಾ ಇರೋದ್ರಿಂದ ನನಗೆ ತುಂಬಾ ಸಂತೋಷನೇ ಇದೆ. ಸರ್, ಒಟ್ಟು ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು? ನಾವು ಎನ್ರೋಲ್ ನ ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸಿದಂಥದ್ದು 200 ಜನ ಅಂತ ಹೇಳಿ. ನನ್ನ ಪ್ರಕಾರ 300 ರಿಂದ 400 ಜನ ತನಕನೂ ಬಂದಿದ್ದಾರೆ. ಅದರಿಂದ ನಮಗೆ ತೊಂದರೆ ಏನಾಗಿಲ್ಲ. ಬಟ್ ಅವ್ರಿಗೆ ನನಗೆ ಇನ್ನೂ ಜನ ಬಂದಿರೋ ಸಂತೋಷನೇ. ಬಟ್ ಟೈಮು ನಮಗೆ ಕಡಿಮೆ ಇರೋದು, ಪ್ಲಸ್ ಮಾಹಿತಿನ ಅವ್ರು ತಗೊಂಡು ಹೋಗೋದು ಇಂಪಾರ್ಟೆಂಟ್ ಆಗಿರೋದ್ರಿಂದ 300 ರಿಂದ 400 ಜನ ಬಂದಿದ್ದಾರೆ. ಏನೆಲ್ಲ ಸೆಷನ್ಸ್ ಇತ್ತು ಸರ್ ಇವತ್ತಿನ ಸೆಷನ್ ಅಲ್ಲಿ ಬಿಗಿನಿಂಗ್ ಏನ್ ನಮ್ಮ ಸಂಸ್ಕೃತದ ಪ್ರಕಾರ ಅವ್ರನ್ನ ಹೇಗೆ ನಾವು ವೆಲ್ಕಮ್ ಮಾಡಿದ್ವಿ, ಅದಾದ್ಮೇಲೆ ಪವರ್ ಗ್ರಿಡ್ ಅವ್ರು ಬಂದಿದ್ದಾರೆ. ಅವರಿಂದ ದೊಡ್ಡ ಸೆಷನ್ ಆಗುತ್ತೆ. ಈಗಲೂ ಸೆಷನ್ ಇದೆ. ಮತ್ತೆ MRPL ಅವ್ರು ಬಂದಿದ್ದಾರೆ, ಮಂಗಳೂರು ರಿಫೈನರಿ ಪೆಟ್ರೋಲಿಯಂ ಇದರಿಂದ. ಅವರಲ್ಲಿ ತುಂಬಾ ಪೊಟೆನ್ಶಿಯಲ್ ಇದೆ. ಮತ್ತೆ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇವರಲ್ಲಿ ಅವ್ರು ಹೇಳ್ತಾ ಇರೋದು ನೋಡಿದ್ರೆ ಯಾರು ಕನ್ನಡಿಗರೇ ಸಪ್ಲೈ ಮಾಡ್ತಾ ಇಲ್ಲ, ದಯವಿಟ್ಟು ಅಟೆಂಡ್ ಮಾಡಿ. ಅವರು ರಿಕ್ವೆಸ್ಟ್ ಮಾಡೋ ಮಟ್ಟಿಗಿದ್ದಾರೆ MSMEಗಳಿಗೆ ಅಂತ ಹೇಳಿದ್ರೆ ನಾವ್ ಇನ್ಯಾವ ರೀತಿ ನಾವು ಮಾಹಿತಿ ಕೊಡ್ಬೇಕು ನಮ್ಮವ್ರಿಗೆ ಅಂತ ಹೇಳೋದಿದೆ. ಅದ್ರ ಜೊತೆಗೆ NGO NSDC ಅದು ಇನ್ನೊಂದು ಸಂಸ್ಥೆ ಬಂದಿದೆ, ಅವರು ಪೊಟೆನ್ಶಿಯಲ್. ಬೆಮಲ್, ನಮ್ಮ ಮೈಸೂರಲ್ಲಿ ಇರುವಂತ ಬೆಮಲ್ ಅವರನ್ನು ಕೂಡ ಹೇಳ್ತಾ ಇದ್ದಾರೆ ಸಪ್ಲೈ ಮಾಡೋದಕ್ಕೆ ಎಲ್ಲ ಪ್ಲಾಟ್ಫಾರ್ಮ್ ನೀವು ಬನ್ನಿ, ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ಬನ್ನಿ, ಬಂದು ಅಲ್ಲಿ ನೀವು ಮಾಹಿತಿ ಪಡ್ಕೊಂಡು ನೀವು ಎನ್ರೋಲ್ ಆಗಿ ನೀವು ಸಪ್ಲೈ ಮಾಡಿ ಅಂತ 5 PSUs ಹೇಳಿದ್ವಿ. ಅಷ್ಟು ಜನನು ಬಂದು ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನನ್ನನ್ನ ಕೇಳೋದಕ್ಕಿಂತ ನೀವು ಬಂದಂತಹ ಫಲಾನುಭವಿಗಳಿಗೆ ನೀವು ಒಂದೊಂದು ಮಧ್ಯದಲ್ಲಿ ಒಬ್ಬೊಬ್ಬರನ್ನ ಕರೆದು ನೀವು ಅವರಿಂದ ಒಪಿನಿಯನ್ ತಗೊಳ್ಳೋದು ಉತ್ತಮ ಆಗುತ್ತೆ. ಯಾಕಂದ್ರೆ ನನ್ನ ಸಂಸ್ಥೆನ ನಾನು ಹೆಚ್ಚಿನಾಗಿ ಹೇಳ್ಬೋದು, ನನ್ನ ಮೈಸೂರು ಜಿಲ್ಲೆನ ನಾನು ಹೆಚ್ಚಿನಾಗಿ ಹೇಳ್ಬೋದು. ಬಂದಂತ ಫಲಾನುಭವಿಗಳು ಅದರ ಎಫೆಕ್ಟಿವ್ನೆಸ್ ನ ನೀಟಾಗಿ ಹೇಳ್ತಾರೆ ಅಂತ ನನ್ನ ಭಾವನೆ. ಸರ್ಕಾರ ಮಾಡೋಂತ ಅವೇರ್ನೆಸ್ ಕಾರ್ಯಕ್ರಮಗಳಲ್ಲಿ ಎಂಟರ್ಪ್ರಿನರ್ಗಳು ಬರಲ್ಲ, ಅಂದ್ರಲ್ಲಿ ನೀವು ಒಂದು ದಿನ ಕೊಟ್ಟಂತ ಕರೆಗೆ ಎಷ್ಟು ಜನ ಬಂದಿದ್ದಾರೆ, ಎಲ್ಲೊಂದು ನಿಮ್ನ ಅತಿ ಹೆಚ್ಚು ಟ್ರಸ್ಟ್ ಮಾಡಿ ಬಂದಿದ್ದಾರೆ ಅನ್ನೋದು. ಮೊದಲನೇದಾಗಿ ನಾನು ಅವತ್ತು ನನ್ನ ವಿಡಿಯೋ ವೈರಲ್ ಆದಾಗ್ಲೂ ಹೇಳಿದ್ದೆ, ನಂಬಿಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಜನ ನಂಬಿ ಬಂದಿದ್ದಾರೆ ಅಂದ್ರೆ ಅಲ್ಲಿ ಏನೋ ಒಂದು ಸತ್ಯಾಂಶ ಇದೆ ಅಂತ. ಸರ್ಕಾರದ ಕಾರ್ಯಕ್ರಮದಲ್ಲಿ ಜನ ಬರಲ್ಲ, ಯಾಕೆ ಬರಲ್ಲ ಅನ್ನೋದು ಇದು ಸೂಕ್ತವಾದಂತಹ ಪದಗಳೇ ಅಲ್ಲ. ಸರ್ಕಾರದವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರೆ ಸರ್ಕಾರದವರು, ನಾನು ಅವತ್ತು ಹೇಳಿದೆ, ಯಾರು ಹಳ್ಳಿಗಳಿಗೆ ನಾವು ರೀಚ್ ಮಾಡಕ್ಕಾಗಲ್ಲ ಅಂದಂತ ಸಂದರ್ಭದಲ್ಲಿ ನಿಮಗೆ ಪತ್ರಿಕಾ ಮಾಧ್ಯಮ ಮತ್ತೆ ದೃಶ್ಯ ಮಾಧ್ಯಮದವರಿಗೆ ನಾನು ಮನವಿ ಮಾಡ್ಕೊಂಡಿದ್ದೆ, ಹಳ್ಳಿಗೆ ರೀಚ್ ಮಾಡೋರು ನೀವು, ನಿಮ್ಮಿಂದನೇ ಈ ಕಾರ್ಯಕ್ರಮ ಯಶಸ್ಸಾಗಿದೆ. ಸರ್ಕಾರದ ಕಾರ್ಯಕ್ರಮದಲ್ಲಿ ಬರ್ತಾರೆ, ಕೆಲವೇ ಯಾರು ಉದ್ಯಮದಾರರಾಗಿ ಬಲಿಷ್ಠರಾಗಿರೋರು ಬರ್ತಾರೆ. ಬಟ್ ಸ್ಟಾರ್ಟ್ಅಪ್ಸ್ ಆಗ್ಬೋದು, ಮಧ್ಯದಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇರೋಂಥವ್ರು ಆಗ್ಬೋದು, ಅವರೆಲ್ಲ ರೀಚಿಂಗ್ ಕಡಿಮೆ ಇರುತ್ತೆ. ಹಾಗಾಗಿ ಬಂದಿದ್ದಾರೆ ಜನ. ಸ್ಟಾರ್ಟ್ಅಪ್ಸ್ ಇವಾಗ ನನ್ನ ಪ್ರಕಾರ ನನ್ನಲ್ಲಿ ಎನ್ರೋಲ್ ಆಗಿರೋದ್ರಲ್ಲಿ 200 ಜನ ಕೇಳಿದ್ರಲ್ಲಿ 50 ಅರ್ಧ ಆಯ್ತು. 100 ಜನ ಸ್ಟಾರ್ಟ್ಅಪ್ಸ್, 100 ಜನ ಎಂಟರ್ಪ್ರಿನರ್ ಅಂತ. ಆದ್ರೆ ಇಲ್ಲಿ ಬಂದ ಮೇಲೆ ರಿಜಿಸ್ಟರ್ ಕೌಂಟರ್ ನೋಡಿದಾಗ ಸ್ಟಾರ್ಟ್ಅಪ್ಸ್ ಅತಿ ಹೆಚ್ಚು ಜನ ಇದ್ದಾರೆ. ಮತ್ತೆ ಉದ್ಯಮ ಪ್ರಾರಂಭ ಮಾಡಿರೋರು ಮತ್ತೆ ವಾಣಿಜ್ಯ ಉದ್ಯಮದಾರರು ಬಂದಿದ್ದಾರೆ. ಅವರಿಗೆ ಇವಾಗ ನಾವು ಕಾಲೇಜ್ ಮುಗಿಸ್ತೀವಿ, ಕಾಲೇಜಲ್ಲಿ ಕ್ಯಾಂಪಸ್ ಮುಗಿಸ್ತೀವಿ, ಜಾಬ್ ಆಗಿಲ್ಲ ಅಂದಾಗ ಪೇರೆಂಟ್ಸ್ ಗಳಿಗೆ ವಾಟ್ ನೆಕ್ಸ್ಟ್ ಅಂತ ಪ್ರಶ್ನೆ ಇದೆ, ಏನ್ ಮಾಡೋದು ಮುಂದೆ ಅಂತ ಇದೆ. ಸೊ ಅದಕ್ಕಾಗಿ ಸ್ವಯಂ ಉದ್ಯೋಗದ ಕಡೆಗೆ ಗಮನ ಕೊಡಬೇಕು ಅಂತ ಇವತ್ತಿನ ಯೂತ್ಸ್ ಬಹಳ ಇಂಟ್ರೆಸ್ಟ್ ಕೊಟ್ಟು ಬಂದಿದ್ದಾರೆ. ಧನ್ಯವಾದಗಳು ಸರ್. ಹಾಗೆ ಇದು ಏನ್ ಕ್ರೌಡ್ ತಾವು ಕೇಳಿದ್ರಲ್ಲ ಆಗ್ಲೇನೆ ಕ್ರೌಡ್ ಬರುತ್ತೆ ಅನ್ನೋದು ಗೊತ್ತಿತ್ತು. ಯಾಕಂದ್ರೆ ಇದು ತುಂಬಾ ಪ್ರಯೋಜನಕಾರಿಯಾದಂತಹ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ರಾಜ್ಯದ ಮೂಲೆಯಿಂದನೂ ಈ ಕಾರ್ಯಕ್ರಮಕ್ಕೆ ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ. ಯಾಕಂದ್ರೆ ಇದೊಂದು ಬೇಕಾಗಿತ್ತು ಸೊಸೈಟಿಗೆ. ಈ ಹಿಂದೆ ಸುಮಾರು ಕಾರ್ಯಕ್ರಮಗಳು ನಾವು ಮಾಡಿದ್ದೀವಿ, ಆದ್ರೆ ಇದು ಒಂದು ರೀತಿ ವಿಶೇಷವಾದಂತಹ ಕಾರ್ಯಕ್ರಮ. ಯಾಕಂದ್ರೆ ಇದೊಂದು ಕುಟುಂಬದ ಸದಸ್ಯರ ಜೊತೆಲಿ ನಾವು ಒಡನಾಟ ಇಟ್ಕೊಂಡು ಇವತ್ತು
ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಕೈಗಾರಿಕೋದ್ಯಮಿಗಳಾಗಿ ಯಾವ ರೀತಿ ಅವರು ಯಶಸ್ಸನ್ನ ಸಾಧಿಸಬೇಕು, ಮತ್ತೆ ಸರ್ಕಾರದ ಏನೇನು ಪಾಲಿಸಿಗಳಿದೆ ಆ ಪಾಲಿಸಿಗಳನ್ನ ಅವರು ಜಂಪ್ ಪೋರ್ಟಲಲ್ಲಿ ಯಾವ ರೀತಿ ನೋಂದಣಿ ಮಾಡ್ಕೋಬೇಕು, ಮತ್ತೆ ಅವರು PSUs ಜೊತೆಲಿ ಯಾವ ರೀತಿ ಒಂದು ವ್ಯಾವಹಾರಿಕವಾದಂಥ ಸಂಬಂಧ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಂಕ್ಷಿಪ್ತವಾದಂಥ ಮಾಹಿತಿನ ಕೊಟ್ಟಿದ್ದೀವಿ ನಾವು. ಅದನ್ನ ಪ್ರಯೋಜನ ಪಡ್ಕೊಂಡವರು ಹೆಚ್ಚಿನ ರೀತಿಯಲ್ಲಿ ಅವರು ಆರ್ಥಿಕತೆಯೆಡೆಗೆ ಸಬಲೀಕರಣ ಆಗಂತ ನಿಟ್ಟಿನಲ್ಲಿ ಕೈಗಾರಿಕೋದ್ಯಮಿಗಳಾಗಿ ಸಬಲೀಕರಣ ಸಾಧಿಸೋದ್ರ ಜೊತೆಗೆ ನಮ್ಮ ಕರ್ನಾಟಕದ ಒಂದು ಹೆಮ್ಮೆನೂ ಆಗಿರ್ತಾರೆ, ಮತ್ತೆ ಇಡೀ ರಾಷ್ಟ್ರದ ಒಂದು ಹೆಗ್ಗಳಿಕೆಗೆ ಅವರು ಒಂದು ಪ್ರಮುಖವಾದಂತಹ ಪಾತ್ರ ವಹಿಸ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.